ವಾರ್ಡ್ನ ಭೈರವೇಶ್ವರ ನಗರದಲ್ಲಿ 2009ರಲ್ಲಿ ನಾನು ಪ್ರಥಮ ಬಾರಿಗೆ ಶಾಸಕನಾಗಿದ್ದಾಗ ಇದೊಂದು ಉದ್ಯಾನವನ ಮಾಡಿದ್ದೆ. ಕಳೆದ 5 ವರ್ಷಗಳಿಂದ ಇಲ್ಲಿ ಏನೂ ಅಭಿವೃದ್ಧಿ ಆಗಿರಲಿಲ್ಲ, ಎಲ್ಲ ಹಾಳು ಬಿದ್ದಿತ್ತು. ಮತ್ತು ಅದನ್ನು ಮನಗಂಡು ಅದನ್ನು ರಿನ್ಯೂವೇಷನ್ ಮಾಡಿಸಿ, ಪಾತ್ ರಿಪೇರಿ, ಗಿಡಗಳು ಹೊಸದಾಗಿಸಿ, ಇದ್ದಂಥ ಕಟ್ಟಡನೆಲ್ಲ ತೆಗೆದು ಸರಿ ಮಾಡಿಸಿದ್ವಿ. ಲೈಟ್ಗಳೆಲ್ಲ ಹೊಡೆದಾಕಿದ್ರು, ವಾಕಿಂಗ್ ಬಂದ ಹುಡುಗರು ಅವರು ಇವರು. ಅದನ್ನು ಈ ಭಾಗದ ನಮ್ಮ ಮುಖಂಡರಾದಂಥ ಸುರೇಶ್ ಅವರು ಎಲ್ಲ ಲೈಟ್ಗಳನ್ನ ವ್ಯವಸ್ಥಿತವಾಗಿ ಸರಿಪಡಿಸಿ ಈ ಉದ್ಯಾನವನಕ್ಕೆ ಹೆಸರುಗಳಿಲ್ಲ, ಶೆಟ್ಟಳ್ಳಿದ ಭೈರವೇಶ್ವರ ನಗರದ ಅನ್ನೋ ಗೊಂದಲ ಇತ್ತು. ಅದಕ್ಕೆ ಕೆಂಪೇಗೌಡ ಮಿನಿ ಉದ್ಯಾನವನ ಅಂತ ಇವತ್ತು ನಾಮಕರಣ ಮಾಡಿದ್ದೀವಿ. ಈ ನಾಡನ್ನು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ ಹೆಸರನ್ನು ಈ ಉದ್ಯಾನವನಕ್ಕೆ ಇಟ್ಟಿದ್ದೀರಿ. ಚಿಕ್ಕದಾದರೂ ಚೊಕ್ಕಟವಾಗಿ ವ್ಯವಸ್ಥಿತವಾಗಿದೆ. ಅನೇಕ ಪೌರ ಕಾರ್ಮಿಕರಿಗೆ ನಮ್ಮ ಮುಖಂಡರಾದ ಸುರೇಶ್ ಅವರು ಇವತ್ತು ಸನ್ಮಾನ ಮಾಡಿದ್ದಾರೆ. ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡೋದು ಭಾಳ ಕಮ್ಮಿ, ವಿರಳ. ಆದರೆ ಅಂಥ ಪೌರ ಕಾರ್ಮಿಕರಿಗೆ ಸನ್ಮಾನನ ಮಾಡಿದ್ದಾರೆ. ಅದರೊಟ್ಟಿಗೆ ಈ ಗ್ರಾಮದ ಹಿರಿಯರು, ತಾಯಂದಿರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಮಹಿಳೆಯರು ಎಲ್ಲರಿಗೂ ಕರೆದು ತಿಂಡಿ ಕೊಟ್ಟು ಉದ್ಯಾನವನ ಕೆಂಪೇಗೌಡ ಮಿನಿ ಉದ್ಯಾನವನ ಅಂತ ನಾಮಕರಣ ಮಾಡಿ ದಂಪತಿಗಳಿಬ್ಬರು ತನ್ನ ಸಮಾಜ ಸೇವೆನ ಇದೇ ರೀತಿ ಅನೇಕ ವರ್ಷಗಳಿಂದ ಮುಂದುವರಿಸ್ತಾ ಬಂದಿದ್ದಾರೆ. ಸಾಯಿ ಫೌಂಡೇಶನ್ ಅಂತೇಳಿ ಒಂದು ಫೌಂಡೇಶನ್ ಪ್ರಾರಂಭ ಮಾಡಿ ಇಂಥ ಸಾಮಾಜಿಕ ಚಟುವಟಿಕೆಗಳಲ್ಲಿ ಎಲ್ಲಿ ಕಷ್ಟದಲ್ಲಿದ್ದಾರೆ, ಎಲ್ಲಿ ವಿದ್ಯಾಭ್ಯಾಸಕ್ಕೆ ಕೊರತೆ ಇದೆ, ಎಲ್ಲಿ ಸಮಾಜದ ಮಧ್ಯೆ ಕೆಲಸ ಕಾರ್ಯಗಳ ಕೊರತೆ ಇದೆ ಅಂಥದ್ದನ್ನೆಲ್ಲ ಗಮನ ಕೊಟ್ಟು ಕೆಲಸ ಮಾಡ್ತಾಯಿದ್ದಾರೆ. ದೇವರು ಅವ್ರಿಗೂ ಒಳ್ಳೇದು ಮಾಡಲಿ. ಕೆಂಪೇಗೌಡರು ಈ ನಾಡನ್ನು ಕಟ್ಟಿದಂಥವ್ರು. ಇವತ್ತು ಬೆಂಗಳೂರು ಬಸ್ ನಿಲ್ದಾಣ ಇರ್ಬೋದು, ಕೆಂಪೇಗೌಡರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರ್ಬೋದು, ಈ ರೀತಿ 516 ವರ್ಷಗಳ ಇತಿಹಾಸ ಇರತಕ್ಕಂಥ ಕೆಂಪೇಗೌಡರು ಒಂದು ಸುಂದರವಾದಂಥ ಒಂದು ನೆಮ್ಮದಿಯಾದಂಥ ಶಾಂತಿಯಾದಂಥ ಬೆಂಗಳೂರನ್ನ ಕಟ್ಟಿಕೊಟ್ಟಿದ್ದಕ್ಕೋಸ್ಕರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಬೆಂಗಳೂರು ಖ್ಯಾತಿಯಾಗಿದೆ. ಇಂಥ ಒಂದು ಸಣ್ಣ ಉದ್ಯಾನವನಕ್ಕೆ ನಾವು ಇವತ್ತು ಅವರ ಹೆಸರಿಟ್ಟಿದ್ದೇವೆ. ಅದನ್ನು ಮುಂದುವರಿಸ್ಕೊಂಡು ಹೋಗಲಿ, ಸ್ವಚ್ಛತೆ ಕಾಪಾಡಿ ಅಂತ ನಮ್ಮ ನಾಗರಿಕರಿಗೆ ವಿನಂತಿ ಮಾಡಿದ್ದೀವಿ. ಧನ್ಯವಾದಗಳು.